ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ಲಾಗಲ್ಲಿ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತೇನು ಕೆಲಸ ಮಾಡಿದೆ ಅಂತಂದರೆ ನೋಡಿ, ಬೆಳಗ್ಗೆ ನಮ್ಮ ಮನೆಯವರು ನೆನ್ನೆ ಹುಳ್ಳಿಕಾಯಿ ತಗೊಂಬಂದಿದ್ರು. ಹುಳ್ಳಿಕಾಯಿ ಬಸ್ಸಾರು ಮಾಡಿ ಸ್ವಲ್ಪ ಪಾತ್ರೆ ಇದ್ದೋ, ಪಾತ್ರೆ ಎಲ್ಲ ತೊಳೆದು ಸಿಟ್ಟು ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ಸೊ ಸಿಟ್ಟು ಖಾಲಿ ಆಗಿತ್ತಲ್ಲ, ಅದಕ್ಕೆ ರಾಗಿ ಮೇಲೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಅದಕ್ಕೆ ರಾಗಿ ಒಣಗಾಕೋಣ ಅಂತ ಹೇಳ್ಬಿಟ್ಟು ಮೇಲೆ ರಾಗಿ ತಗೊಂಬಂದೆ. ಆ ರಾಗಿ ಎತ್ಕೊಂಬರೋಕ್ಕೆ ಹಿಂಸೆ ನೋಡಿ. ಇಲ್ಲಿ ಒಣಗಾಕಿದ್ದೀನಿ ರಾಗಿನ ನೋಡಿ, ಒಣಗಾಕಿದ್ದೀನಿ ರಾಗಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ರಾಗಿ ಏನಿಲ್ಲ, ಒಂದು ಅರ್ಧ ಗಂಟೆ ಒಣಗಾಕಿದ್ರೂ ಸಾಕು. ಒಣಗಾಕ್ಬಿಟ್ಟು ಹಾಕ್ಸ್ಕೊಂಬಂದ್ರಂತೂ ಹಸಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡಿ, ರಾಗಿ ತಂದು ಇಲ್ಲಿ ಹಾರಾಕಿದ್ದೀನಿ. ಹಾರಾಕಿ ಮೇಕೆಗೆಲ್ಲ ಸೊಪ್ಪೆಲ್ಲ ಕಟ್ಟಿ ನೋಡಿ, ಮೇಕೆಗೆಲ್ಲ ಸೊಪ್ಪು ಕಟ್ಟಿ ಇವಾಗ ಹಾರಾಕೋಣ ಅಂತ ಬಂದು ಹಾರಾಕಿದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರ್ ಹಾರಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಹಾರ್ಕೊಂಡಿದ್ದಾದಮೇಲೆ ರಾಗಿ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬತ್ತೀನಿ. ನೆಕ್ಸ್ಟು ಇನ್ನೇನು ಮಾಡೋದು, ಇನ್ನೇನು ಕೆಲಸ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ, ರಾಗಿ ಒಣಗಾಕ್ಬಿಟ್ಟು ಬಂದು ಸ್ವಲ್ಪ ನೆನ್ನೆ ಬಟ್ಟೆ ಹಿಂಡಿದವಿದ್ದೋ ಅವನ್ನ ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಮಡ್ಚಿಡ್ತಾಯಿದ್ದೀನಿ. ಅಂದರೆ ಜಾಸ್ತಿ ಕೆಲವರು ಜಾಸ್ತಿ ಕೂಡ ಹಾಕ್ಕೊಂಡು ಮಡ್ಚಿಕ್ತಾರೆ, ನನಗೆ ಹಂಗಾಗಲ್ಲ. ಬಟ್ಟೆನೇ ಅಷ್ಟೇ, ಆಮೇಲೆ ಎಲ್ಲ ಕೆಲಸನೂ ಅಷ್ಟೇ, ಆವಾಗ ಮಾಡಿದ್ರೇ ನನಗೆ ಸರಿ. ಅದಕ್ಕೆ ಸ್ವಲ್ಪ ಬಟ್ಟೆ ಇದ್ದೋ, ಬಟ್ಟೆ ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ಮಡ್ಚಿಡ್ತಿದ್ದೆ. ನನ್ನ ಮಕ್ಕಳು ಟಿ ವಿ ನೋಡ್ಕೊಂಡು ಕೂತಿದ್ರು, ನಮ್ಮ ಮಾವ ಮಲ್ಕೊಂಡಿದ್ರು. ನಾನು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಟ್ಟೆ ಇದ್ವಲ್ಲ, ಅದಕ್ಕೆ ಮಡಚಿ ಎತ್ತಿಟ್ಬಿಡೋಣ, ಆಮೇಲೆ ತಿರ್ಗಾ ಬಿದ್ದರೆ ಇನ್ನೂ ಜಾಸ್ತಿ ಆಗ್ತವೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾರೆ ಫ್ರೆಂಡ್ಸ್, ಬಟ್ಟೆ ಹಿಂಡಾಕಿರ್ತೀನಿ, ಚೇರಿನ ಮೇಲೆ ಹಾಕಿರ್ತೀನಿ, ಸ್ನಾನ ಮಾಡಿ ತಿರ್ಗಾ ಬಟ್ಟೆ ತಗೊಳೋಕ್ಕೆ ಆ ಚೇರಿನ ಮೇಲೆ ಹಾಕ್ತಾರೆ. ಹಿಂಡಿರೋವು ಯಾವು, ಹಿಂಡಿಲ್ದವು ಯಾವು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೇ ನಾನು ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ಮಡ್ಚಿಡ್ತಾ ಇದ್ದೀನಿ ನೋಡಿ. ಈ ಹುಡುಗರು ಯಾಕನ ರಜೆ ಕೊಡ್ತಾರೋ ಸ್ಕೂಲು ಅಂತ ಅನಿಸ್ಬಿಡುತ್ತೆ. ಯಾಕಪ್ಪ ಅಂತಂದರೆ ಏನು ಕಿತ್ತಾಡ್ತಾರೆ ಹಂಗೆ ಕಿತ್ತಾಡ್ತಾರೆ. ಎಲ್ಲನ ಒಂದು ಕೂತ್ಕೊಳ್ಳೋಣ ಆಡೋಣ ಅನ್ನಲ್ಲ. ಬಿಸಿಲಲ್ಲಿ ಅಲ್ಲೋಗೋದು ಇಲ್ಲೋಗೋದು ಮಾಡ್ತಿರ್ತಾರೆ. ನಾನು ಒಳಗಡೆ ಕೂತ್ಕೊಂಡು ನೋಡಿ ಟಿ ವಿ ನೋಡ್ತಾಯಿದ್ರು ಅವರು. ನಾನು ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆನ ಮಡ್ಚಿಡ್ತಾಯಿದ್ದೀನಿ ನೋಡಿ. ಇಷ್ಟು ಬಟ್ಟೆ ಇದ್ದಾವೆ, ಇಷ್ಟು ಬಟ್ಟೆ ಮಡ್ಚಿಡ್ಬೇಕು ಇವಾಗ. ನನ್ನ ಮಕ್ಕಳ ಬಟ್ಟೆ ಎಲ್ಲ ಡ್ರಮ್ಮಿಗೆ ತುಂಬಿಟ್ಟಿದ್ದೀನಿ, ಬೀರೋಲಿಗೆ ಇಡ್ಸಲ್ಲ ಅಂತ ಹೇಳ್ಬಿಟ್ಟು ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಆ ಡ್ರಮ್ಮಿಗೆ ತುಂಬಿದ್ದೀನಿ. ತುಂಬೋಗ್ಬಿಟ್ಟಿದೆ, ಆದರೂ ಇಡ್ಸಲ್ಲ. ಆದರೂ ತುರ್ಕಿ ತುಂಬ್ತೀನಿ ಅದಕ್ಕೆ. ಆಮೇಲೆ ರಾಗಿ ಎತ್ಕೊಂಡು ರಾಗಿ ಮಿಷಿನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೋ. ರಾಗಿನ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ನನ್ನ ವಾಚಿಗೆ ಗ್ಲಾಸು ಒಡೆದೋಗ್ಬಿಟ್ಟಿತ್ತು, ಗ್ಲಾಸ್ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೋ. ಅವರು ಗ್ಲಾಸಿಗೆ ಹಾಕೋಕ್ಕೆ 120, ಆಮೇಲೆ ಶೆಲ್ಲಿಗೆ 60 ಅಂತ ಹೇಳಿದ್ರು. ಆಮೇಲೆ ಅದ್ರ ಬದಲು ಹೊಸ ವಾಚ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವಾಚ್ ತೆಗ್ಸಿ ನೋಡಿದೆ. ಆಮೇಲೆ ತಿರ್ಗಾ ಇನ್ಯಾಕೆ ಹೊಸದು 250 ಹೇಳಿದ್ರು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಅದೇ ಇದಕ್ಕೇನೆ ಶೆಲ್ ಹಾಕ್ಸಿ ನೋಡಿ, ಗ್ಲಾಸೆಲ್ಲ ಚೂರು ಎಷ್ಟು ಚೂರಾಗಿದೆ ನೋಡಿ ಫ್ರೆಂಡ್ಸ್. ಶೆಲ್ಲು ಓಡ್ತಾ ಇರಲಿಲ್ಲ, ಅದಕ್ಕೆ ಶೆಲ್ಲು ಹಾಕಬೇಕು ಅಂತ ಹೇಳಿದ್ರು ಅವರು. ಶೆಲ್ಲು ಹಾಕಿದ್ರು ನೋಡಿ, ಹಾಕೋರು ಶೆಲ್ಲೂ ಹಾಕ್ತಾಯಿದ್ದಾರೆ ನೋಡಿ ಅವ್ರು ಹಾಕೋಕೆ. ಆಮೇಲೆ ಅಲ್ಲಿ ಬಿಟ್ಬಿಟ್ಟು ನಾವು ಸ್ವಲ್ಪ ಒಂದು ಮಡಿಕೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದೋ. ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ತಣ್ಣಗಿದ್ರೆ ನೀರು ಕುಡಿಯೋಕ್ಕೆ ಚೆಂದ. ಈ ಫಿಲ್ಟ್ರ್ ನೀರು ಕ್ಯಾನಾಗಿದ್ದರೆ ತಣ್ಣಗಿರಲ್ಲ, ಬಿಸಿಗಿರ್ತವೆ. ಅದಕ್ಕೋಸ್ಕರ ನಾವು ಮಡಿಕೆ ತರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಹೋದೋ. ಆಮೇಲೆ ಮಡಿಕೆ ತಗೊಂಡು ಬಂದ್ರೂ ಅವ್ರು ಇನ್ನೂ ಹಾಕೇ ಇರಲಿಲ್ಲ. ಆಮೇಲೆ ನೋಡಿ ಮಡಿಕೆ ತಂದಿದ್ದೀನಿ, ತಂದು ಅದಕ್ಕೆ ನೀರು ತುಂಬಿಡಿ ಅಂತ ಹೇಳಿದರು ಅವರು. ತುಂಬ ನೀರು ತುಂಬಿಡ್ರಿ, 1-2 ದಿನ ಅಂತ ಹೇಳಿದ್ರು. ಅದಕ್ಕೆ ತುಂಬಿಟ್ಟಿದ್ದೀನಿ. ತುಂಬಿಟ್ಟು ಬಸ್ಲು ಮನೆಗೆ ಇಡ್ರಿ ಅಂತ ಹೇಳಿದ್ರು ನಮ್ಮ ಮಾವ. ಇಟ್ಟಿದ್ದೀನಿ ನೋಡಿ. ಆಮೇಲೆ ರಾಗಿ ಮಿಷಿನ್ನು ಹಾಕ್ಸ್ಕೊಂಬಂದಿದ್ನಲ್ಲ ಹಸಿಟ್ಟನ್ನ, ಇದನ್ನು ಈ ಥರ ಓಪನ್ ಮಾಡಬೇಕು. ಯಾಕಪ್ಪ ಅಂದರೆ ಹಸಿಟ್ಟು ಹುಳ ಬಿಡ್ತವೆ, ಈ ಥರ ಆರಿಸ್ಬೇಕು ಹಸಿಟ್ಟನ್ನ. ಅದಕ್ಕೋಸ್ಕರ ನೋಡಿ ಆರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಆರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಬಿಚ್ಚಿಡೋಣ ಅಂತ ಹೇಳ್ಬಿಟ್ಟು ಬಿಚ್ಚಿಡ್ತಾ ಇದ್ದೀನಿ ನೋಡಿ.
ಬಿಚ್ಚಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಉಂಡೆ ಆದರೆ ಚೆನ್ನಾಗಿ ಬರುತ್ತೆ ಮುದ್ದೆ ಅಂತ ನನಗಲ್ಲಿ ರಾಗಿ ಮಿಷಿನಾಗ ಹೇಳ್ಕೊಟ್ಟಿದ್ದು ನೋಡಿ ಫ್ರೆಂಡ್ಸ್. ಈ ಥರ ಆರಿಸಿ ಈ ಥರ ಬಿಚ್ಚಿಡಬೇಕು, ಇಲ್ಲಾಂದರೆ ಹುಳ ಬಿಡ್ತವೆ. ಇವಾಗ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಲಾಗ್ ಮಾಡಿ ಜಾಸ್ತಿ ದಿವಸ ಆಗ್ಬಿಟ್ಟಿತ್ತು, ಅದಕ್ಕೆ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ತಗೊಂಬಂದು ಮಿಷಿನ್ಗೆಲ್ಲ ಹಾಕ್ಸಿ ಇಟ್ಟಿದ್ದೀನಿ. ಇವಾಗ ಮೇಕೆನ ಇವಾಗ ಒಳಗೆ ಕಟ್ಟಬೇಕು ಫ್ರೆಂಡ್ಸ್. ಮೇಕೆ ಕಸ ಎಲ್ಲ ಗುಡಿಸಿ ಟೀ ಕಾಯಿಸ್ಕೊಟ್ಟು ಅಡುಗೆ ಮಾಡಿ ಇಷ್ಟು ಕೆಲಸ ಮಾಡಬೇಕು. ಹುಡುಗರು ರಜೆ ಇದೆ, ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲಾಸ್ಟಲ್ಲಿ ಹೈಪ್ ಇರುತ್ತೆ, ಹೈಪ್ ಮಾಡಿ. ಹಾಗೆ ಲೈಕ್ ಮಾಡಿ, ಲೈಕೇ ಮಾಡ್ತಾಯಿಲ್ಲ ನೀವು, ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.